ಸರ್ ನೀವು ಹೇಳ್ತೀರಾ ಯುದ್ಧ ಅಂತ ಯುದ್ಧ ಮಾಡೋ ಟೈಮಲ್ಲಿ ಶಾಂತಿ ಅಂತ ಕೆಪಿಸಿಸಿ ಅಫಿಷಿಯಲ್ ಟ್ವಿಟರ್ ಅಂತ ಹಾಕತ್ತೀರಾ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಅಲ್ಲ ಈಗ ಒಂದು ಎರಡನೇದು ಈಗ ಮಾಧ್ಯಮಗಳ ಮೇಲೆ ಒಟ್ಟು ಮಾಡ್ತಾ ಇದ್ದೀರಾ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನು ಮಾಡ್ತಾ ಇದ್ದೀರಾ ಇಂದಿರಾ ಗಾಂಧಿ ಬಗ್ಗೆ ಪ್ರಸ್ತಾಪಗಳು ಆಗ್ತಿದ್ದಾರೆ ಶಿಮ್ಲಾ ಒಪ್ಪಂದ ಮಾಡೋ ಟೈಮಲ್ಲಿ ಪಾಕಿಸ್ತಾನದ 93,000 ಸೈನಿಕರನ್ನ ಬಿಟ್ಟು ಕಳಿಸಿದ್ರು ಅವತ್ತು ಪಿಒಪಿ ನೀವು ಕೇಳ್ಬೋದಾಗಿತ್ತು ಅವತ್ತು ಪಾಕಿಸ್ತಾನ ಕೊಡಿಬೋದಾಗಿತ್ತು ನೀವು ಯಾಕೆ ಕೊಡೋದಿಲ್ಲ ಅವತ್ತು ಹೌದಲ್ಲ ಈಗ ಇದೇ ಪ್ರಶ್ನೆ ಇವ್ರನ್ನ ಫಸ್ಟ್ ಕೇಳ್ಬಿಡ್ರಿ ನೀವು ಇವ್ರನ್ನ ಅಲ್ಲೇ ಕೇಳ್ರಿ ರೀ ನೀವು ಅಲ್ರಿ ಒಂದ್ ನಿಮಿಷ ಕೇಳಿ ಅಲ್ಲ ಹೌದೌದು 93,000 ಸೈನಿಕರು ಯಾಕೆ ಬಿಟ್ಟು ಕಳಿಸಿದ್ರಿ ಬಂದು ಶಿಮ್ಲಾ ಒಪ್ಪಂದ ಯಾಕೆ ಮಾಡ್ಕೊಂಡ್ರಿ ಅವತ್ತು ಗೊತ್ತಿತ್ತಲ್ಲ ಪಾಕಿಸ್ತಾನ ಒಂದ್ ನಿಮಿಷ ಕೇಳ್ರಿ ಸಪೋರ್ಟ್ ಮಾಡ್ತಿದ್ರೆ ಅವತ್ತು ಗೊತ್ತಿತ್ತಲ್ಲ ಯಾಕೆ ಇಂದಿರಾ ಗಾಂಧಿ ಕಳಿಸಿದ್ರು ಶಿಮ್ಲಾ ಒಪ್ಪಂದದಿಂದ ಏನು ಅನುಕೂಲ ಆಯ್ತು ನಿಮಗೆ ಕೇಳ್ತೀನಿ ನಿಮ್ಮ ಹೆಸರು ಏನು ಹೇಳಿದ್ರು ಶ್ರೀನಿವಾಸ್ ಅವರೇ ವಾರ್ ಟ್ರೇಡ್ ನಲ್ಲಿ ಯಾವಾಗ ಯಾರು ಸರೆಂಡರ್ ಆಗ್ತಾರಲ್ಲ ಟ್ರೀಟಿ ಸೈನ್ ಆಗುತ್ತೆ 93,000 ಜನ ದೇವರ್ ನೀಲ್ ಡೌನಿಂಗ್ ಆಯ್ತು ಏನಾಯ್ತು ನೀಲ್ ಡೌನ್ ಆಯ್ತು ಇವತ್ತು ಕೂಡ ವಾರ್ಫೇರ್ನಲ್ಲಿ ನಮ್ಮವ್ರು ಅಲ್ಲಿ ಸಿಕ್ಕಂಡ್ರೆ ಅಲ್ಲವ್ರು ಇಲ್ಲಿ ಸಿಕ್ಕಂಡ್ರೆ ದೇರ್ ಇಸ್ ಅ ಮ್ಯಾನರಿಸಮ್ ಇನ್ ವಾರ್ ಟ್ರೇಡ್ ಆ ವಾರ್ಫೇರ್ನ ಬಿಟ್ಟು ಕಳಿಸಿದ್ದಾರೆ ಆಯ್ತು ರೀ ಸಿಮ್ಲಾ ಒಪ್ಪಂದ ಹೇಳ್ರಿ ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಏನ್ ನೀವೇನು ಅಲ್ಲ ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಾ ನೀವು ಹೌದು ನೀವು ಹಂಗೆ ಇರೋದು ಪ್ರಶ್ನೆ ಉಲ್ಟಾ ಅಲ್ರಿ ಅಲ್ಲ ಪ್ರಶ್ನೆ ಉಲ್ಟಾ ನಿಮಿಷ ಅಲ್ಲ ಸಿಮ್ಲಾ ಅಲ್ಲ ಆಯ್ತ್ರಿ ಸಿಮ್ಲಾ ಪ್ಲಾಟ್ ಓದಿದಾರೆ ನೀವು ಏನಿದೆ ಹೇಳ್ರಿ ಏನಿದೆ ಇಫ್ ದೇರ್ ಇಸ್ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ಟೂ ಕಂಟ್ರೀಸ್ ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್ ವಿತ್ ಅಸ್ ಓನ್ಲಿ ದೇರ್ ಶುಡ್ ಬಿ ನೋ ಥರ್ಡ್ ಪಾರ್ಟಿ ನೋ ಥರ್ಡ್ ಕಂಟ್ರಿ ಬರ್ಬೇಕಂತಿದೆ ಎಲ್ಲಿ ಶಿಮ್ಲಾ ಒಪ್ಪಂದದಲ್ಲಿ ಮತ್ತೆ ಅದೇ ಯಾರು ಶಿಮ್ಲಾ ನೀವ್ ಹೇಳ್ರಲ್ಲ ಅಲ್ರಿ ಫಾಲೋ ಮಾಡ್ತಾನೆ ಇದೀವಿ ನೀವು ಫಾಲೋ ಮಾಡ್ತಿಲ್ಲ ಅಲ್ರಿ ನೀವು ಕೇಳ್ರಿ ಅಲ್ಲಿ ಕೇಳ್ರಿ ನೀವು ಅದ ಒಂದ್ ನಿಮಿಷ ಕೇಳ್ರಿ ಈಗ ಕೇಳ್ರಿ ಅದೇ ಕೇಳ್ರಿ ಹಂಗಲ್ರಿ ಅಲ್ರಿ ಈಗ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ ತಸ್ಕಾಂಡ್ ಬಗ್ಗೆ ಇನ್ನೊಂದ್ಸಲಿ ಕೇಳ್ರಿ ಅಲ್ಲ ಈಗ ಯಾರು ತಗೊಂಡು ಏನ್ ಮಾಡ್ತೀನಿ ಅದಕ್ಕೇನು ಅಲ್ರಿ ಅಮೇರಿಕಾ ಹೇಳ್ರಿ ಸುಬ್ರೆ ಏನ ಸುಮ್ನೆ ಮಾತಾಡ್ಬೇಡ್ರಿ ತಸ್ಕಾಂಡ್ ವಿಷಯದಲ್ಲ ನಿಮಗೆ ಅಲ್ರಿ ನಿಮ್ ಪ್ರಾಬ್ಲಮ್ ಏನೇ ಗೊತ್ತಾ ಹೇಳ್ರಿ ನಿಮ್ ಪ್ರಾಬ್ಲಮ್ ಅದು ನೀವು ನಾವ್ ಹೇಳಿಲ್ರಿ ಕೇಳ್ರಿ ಕೆಪಿಸಿಸಿ ಬಂದಿರ್ತಕ್ಕಂಥದ್ದು ಅದು ನೀವು ಏನಾಗಿದೆ ಅದು ಗಾಂಧಿಯವ್ರು ಬಂದಿರ್ತಕ್ಕಂಥದ್ದು ಕೋರ್ಟ್ ಅದು ಅದ್ರ ಬಗ್ಗೆ ನಾವು ರಾಹುಲ್ ಗಾಂಧಿ ಕೇಳ್ರಿ ಸುಮ್ನೆ ಏನನ್ನ ಮಾತಾಡ್ಬೇಡಿ ಯು ಹ್ಯಾವ್ ಟು ಲಿಸನ್ ಐ ಹ್ಯಾವ್ ಕಾಲ್ಡ್ ಕೇಳಿಲಿ ಐ ಆಮ್ ನಾಟ್ ರೆಡಿ ಟು ಟಾಕ್ ಟು ಯು ಐ ಆಮ್ ನೋಡ್ರಿ ಏನ್ ಮಾತಾಡಿದ್ರೆ ಬಿಟ್ಟು ಮಾಡಿದೀವಿ ಅಲ್ರಿ ಏನು ಮತ್ತೆ ಹೌದ್ರಿ ಯಾಕೆ ಪ್ರಶ್ನೆ ಮಾಡಬಾರ್ದು ಹೌದ್ರಿ ಅದೇ ಅಲ್ಲ ನೋಡ್ರಿ ಹಂಗಲ್ರಿ ನೀವು ಸಿಮ್ಲಾ ಬಗ್ಗೆ ಏನು ಸಂಬಂಧ ಇದೆ ರೀ ನಾನೆಲ್ಲ ಎಸ್ಕೇಪ್ ಆಗಿದ್ದೀನಿ ಏನ್ ಎಸ್ಕೇಪ್ ತಡ್ರಿ ಒಂದು ನಿಮಿಷ ಮಾತು ಏನ್ ಎಸ್ಕೇಪ್ ಆಗಿದೆ ಅಲ್ಲಿ ತಡ್ರಿ ಮಾತಾಡೋಣ ಅದೇ ಅಲ್ಲ ಏನ್ ಎಸ್ಕೇಪ್ ಆಗಿದ್ದೀವಿ ಹೇಳ್ರಿ ಅದು ಗುರ್ತಿಲ್ರಿ ಅದಕ್ಕೆ ಅದಕ್ಕೆ ನಮ್ದೇನಾಗಿದೆ ಗುರ್ತಾ ಟ್ರಂಪ್ನವರು ಪದೇ ಇಟ್ ಇಸ್ ಬಿಕಾಸ್ ಆಫ್ ಟ್ರೇಡ್ ಅಂತ ಹೇಳ್ತದೆ ಆಯ್ತಲ್ವಾ ಈಗ ನಾವು ಅವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಈ ಥರ ಪ್ರಶ್ನೆಗಳು ನಮಗೆ ಸಹಜವಾಗಿ ಬರ್ತವೆ ಈಗ 83ನಾಗ ಏನಾಗಿದ್ದು 17ನಾಗ ಆಗಿರ್ತದೆ ನಾವು ರೆಫರೆನ್ಸ್ ಆಗಿ ಹೇಳ್ಬೋದು ನನಗೂ ಸ್ವಲ್ಪ ಅಧ್ಯಯನ ಕೊಟ್ಟು ನಾನು ಅಧ್ಯಯನ ಮಾಡ್ಕೊಂಡು ಬರ್ತೀನಿ ಈಗ ಬಲೂಚಿಸ್ತಾನ ಬಗ್ಗೆ ಅವ್ರು ಕೇಳಿದ್ರೆ ನನ್ನ ಬಗ್ಗೆ ಮಾಹಿತಿ ಇಲ್ಲ ಸುಳ್ಳು ಹೇಳ್ಬಾರ್ದು ಅವರು ಸಿಮ್ಲಾ ಪ್ಯಾಕ್ಟ್ ಬಗ್ಗೆ ಬೆಳೆದು ಸಿಮ್ಲಾ ಪ್ಯಾಕ್ಟ್ ಬಗ್ಗೆ ಹೇಳಿದೆ ಅದಾದ ತಕ್ಷಣ ಇವತ್ತು ಈ ವಿಷಯ ಕೇಳಿದ ತಕ್ಷಣ ಈ ಥರ ಪ್ರಶ್ನೆಗಳು ಇವ್ರು ನಮ್ಮನೆ ಕೇಳೋದು ಈಗ ಯಾವಾಗ ಇವ್ರನ್ನ ಪ್ರಶ್ನೆಗಳು ಏನನ್ನ ಕೇಳಿದ ತಕ್ಷಣ ಈ ತರ ಸಹಜವಾಗಿ ಪ್ರಿಪೇರ್ ರೀ ನಾನು ಹೇಳ್ತಿರೋದು ನಾನು ಮಾಧ್ಯಮವ್ರನ್ನ ಕೇಳ್ರಿ ಅಂತ ಹೇಳಿ ನಾನು ಕೇಳ್ರಿ ಒಂದ್ ನಿಮಿಷ ಕೇಳ್ರಿ ಲೆಟ್ ಮಿ ಕಂಪ್ಲೀಟ್ ನಾನು ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರನ್ನ ಪ್ರಶ್ನೆ ಕೇಳ್ರಿ ಅಂತ ಮಾಧ್ಯಮವ್ರನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಿ ಈ ತರದ ಪ್ರಶ್ನೆ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊರ್ದು ನಾನು ಬ್ಲೇಮ್ ಮಾಡಕ್ ಹೋಗಿಲ್ಲ ಹೇಳಿ ಯಾರು ರೀ CM ಅವರು ರೆಫರೆನ್ಸ್ ಹೇಳಿದಾರೆ ಗೊತ್ತಾ ಅನಿವಾರ್ಯತೆ ಇದ್ರೆ ಮಾಡ್ರಿ ಅನ್ನೋ ರೆಫರೆನ್ಸ್ ಅವ್ರು ಹೇಳಿರ್ತಕ್ಕದ್ದು ಯಾಕಂದ್ರೆ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್ ನಾಲೆಜ್ ಈಗ ಅದೆಲ್ಲ ಬಿಟ್ಟು ಆಲ್ ಪಾರ್ಟಿ ಸ್ಟ್ಯಾಂಡಿಂಗ್ನಾಗ ಏನಾಗಿತ್ತಲ್ಲಿ ಎಲ್ಲ ಪಾರ್ಟಿಗಳು ನೋಡ್ರಿ ನಾನು ಒಬ್ಬ ಇಂಡಿವಿಜುವಲ್ ಆಗಿ ನನ್ನ ಅಭಿಪ್ರಾಯನ ಬೇರೆ ಪಾರ್ಟಿ ಸ್ಟ್ಯಾಂಡೇ ಬೇರೆ ಇರ್ತದೆ ಇವತ್ತು ಬಿಜೆಪಿನ ಕಡೆ ಕೆಲವರು ಬ್ಯಾಡ್ ಅನ್ನೋರು ಇರ್ಬೋದು ಕೆಲವರು ಓಕೆ ಅನ್ನೋರು ಇರ್ಬೋದು ಅದಕ್ಕೇನು ಸಂಬಂಧ ಇದೆ ಇಂಡಿವಿಜುವಲ್ ಅಭಿಪ್ರಾಯಗಳು ನಮ್ಮಲ್ಲಿ ಅವು ಜಾಸ್ತಿ ಏನು ಭಾಳ ಬೆಳಕಿಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ವಿ ಆಲ್ ಹ್ಯಾವ್ ಸ್ಟುಡ್ ಈವನ್ ಹಿ ಹ್ಯಾವ್ ಸ್ಟುಡ್ ವಿ ಹ್ಯಾವ್ ಸ್ಟುಡ್ ಈವನ್ ಸಮ್ ಪೀಪಲ್ ಮೈಟ್ ಹ್ಯಾವ್ ಟೋಲ್ಡ್ ನೀವು ಯಾವುದೇ ಆರ್ಮಿ ವೆಟರನ್ಸ್ಗಳಿಗೆ ಹೋದ್ರೆ ವಾರಿಗೆ ಹೋಗ್ಬೇಡ್ರಿ ಅಂತ ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಭಾಳ ಜನ ಆರ್ಮಿ ವೆಟರನ್ಸ್ ಏನು ಹೇಳ್ತಾರೆ ಯುದ್ಧಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೇನು ಸಂಬಂಧ ಇಲ್ಲ ಈಗ ಡಿಸಿಷನ್ ತೊಗೊಂಡಾದ್ಮೇಲೆ ಯುದ್ಧಕ್ಕೆ ಹೋಗ್ಬೇಕು ಯುದ್ಧಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು 100% ಜನರ ಅಭಿಪ್ರಾಯ ಇರಲಿಕ್ಕಿಲ್ಲ
ಸೊ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿರ್ತಕ್ಕಂಥ ವರ್ಜನ್ ಬೇರೆ ಇದೆ. ಅವ್ರನ್ನ ವಾರಿಗೆ ಹೋಗ್ಬೇಡ್ರಿ ಅಂತ ಹೇಳಿಲ್ಲ. ಸೊ ಅದನ್ನು ನೀವು ಯಾವ ರೀತಿ ಕೇಳ್ಬೇಕು ನಿಮಗೆ ಬಿಟ್ಟಿರ್ತಕ್ಕ. ನಾನು ಓವರ್ ಆಲ್ ಅಗೇನ್ ಆಲ್ ದ ಪಾರ್ಟಿ ಇನ್ಕ್ಲೂಡಿಂಗ್ ದ ಹೋಲ್ 140 crore ಪೀಪಲ್ ಬೇರ್ ವಿತ್ ಮೋದಿ ಸಾಹೇಬ್ರು ಅಲ್ಲಿ ವಾರಿಗೆ ಹೋಗ್ಬೇಕಂತಿತ್ತು. ಇವತ್ತು ನಾವು ಆ ಪ್ರಶ್ನೆ ಕೇಳಿದ ತಕ್ಷಣ ಈ ಪ್ರಶ್ನೆ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲಿಲ್ಲ. ಫಾರ್ ಟೈಮಿಂಗ್ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಲಿಟಲ್ ಬಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಯು ಆಲ್ಸೋ. ಜಸ್ಟ್ ವಾಟ್ ಇಸ್ ದಟ್ agenda you want to ask this question? We are asking what has happened today. What has happened 30 years back we will discuss. You call only for that meeting when yesterday will come. ಬಿಡಪ್ಪ ಸುಮ್ಮನೆ. ಸರ್ ಇಂದಿರಾ ಗಾಂಧಿ ಸಮಾಲ ಮೋದಿ ಅಂತ ಹೇಳ್ತಿರೋದು ಇವಾಗ. ಅದು ಅವ್ರಿಗೆ ಕೇಳಿದ್ರಿ. ಕಾಂಗ್ರೆಸ್ ನೀವು ಕಾಂಗ್ರೆಸ್ ವಾಜಪೇಯಿ ಕೂಡ ಹೇಳ್ತಿದಾರೆ ಅಲ್ಲಿ. ವಾಜಪೇಯಿ ಕೂಡ ಹೇಳ್ತಿದಾರೆ. ವಾಜಪೇಯಿ ಬಗ್ಗೆ ಏನ್ ಹೇಳ್ರಿ? ಅದನ್ನೇ ಹೇಳ್ತಾರೆ. ಏನ್ ಹೇಳ್ತಿದಾರೆ? ಈಗ ಎಕ್ಸ್ಪರ್ಟ್ ಗಳೆಲ್ಲ ಏನ್ ಹೇಳ್ತಿದ್ದಾರೆ, ಭಾರತ ರೈಟ್ ಮೂವ್ ಮಾಡಿದೆ, ಮತ್ತೆ ಯುದ್ಧ ಘೋಷಣೆ ಮಾಡಿರಲಿಲ್ಲ. ಒಂದು ಮತ್ತೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಉಗ್ರರ ನೆಲೆಗಳು, ಪಾಕಿಸ್ತಾನದ ಮೇಲಲ್ಲ, ಸಿವಿಲಿಯನ್ಸ್ ಮೇಲಲ್ಲ. ಹೌದು, ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಎಕ್ಸ್ಪರ್ಟ್ ಗಳು ಹೇಳ್ತಿದ್ದಾರೆ. ಯಾರು ತಪ್ಪ ಹೇಳಿದಾರೆ? ನಾವು ಕೇಳ್ತಕ್ಕಂತ ಕೇಳ್ರಿ. ಆಮೇಲೆ ಸರಿ ಒಂದ್ ನಿಮಿಷ ಕೇಳಿ. ಸೆಕ್ರೆಟರಿನೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಹೌದು, ನಾವು ಟ್ರಂಪ್ ಅವರ ಮಾತುಕತೆಗೆ ಯಾವುದಲ್ಲ, ಪಾಕಿಸ್ತಾನ ಡಿಎಂಜಿ ಅವರು ಬಂದು ಮಾತಾಡಿದ ಮೇಲೆನೆ ಕ್ಲಿಯರ್ ಮಾಡಿದ್ದಾರೆ. ಅದಕ್ಕೆ ನಾನು ಇಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಟ್ರಂಪ್ ಏನ್ ಮಾಡ್ತಿದ್ದಾರೆ, ಪ್ರತಿ ದೇಶಕ್ಕೆ ಹೋಗ್ತಾರೆ. ನಿಮ್ಸ್ ಕೇಳಿ, ಇದು ನಮ್ಮ ದೇಶದ ಗೌರವ ಇದೆ ಇದರಲ್ಲಿ. ಪ್ರತಿ ದೇಶಕ್ಕೆ ಟ್ರಂಪ್ ಹೋಗಿ ಏನ್ ಹೇಳ್ತಿದ್ದಾರೆ ಗೊತ್ತಾ? ಐ ಹ್ಯಾವ್ ಸ್ಪೋಕನ್ ಟು ದಿಸ್ 2 spokes. ಐ ಕಾಲ್ ದಮ್ ಅಂಡ್ ಸೆಡ್, ಲುಕ್ ಅಟ್, ಯೂಸ್ ಯುವರ್ ಬ್ರೈನ್, ಡೋಂಟ್ ಗೋ ಫಾರ್ ವಾರ್. ಅವರೇ ಮೀಡಿಯೇಷನ್ ಮಾಡಿ ಅಂತ ಹೇಳಿ ಟ್ರಂಪ್ ಅವರು ಒಂದು ಜಾಗದಲ್ಲ 5ನೇ ಸರಿ ಹೇಳ್ತಾ ಇದ್ದಾರೆ. ಕತಾರ್ನಲ್ಲಿ ಅದೇ ಹೇಳಿದ್ದಾರೆ, ಸೌದಿನಲ್ಲಿ ಅದೇ ಹೇಳಿದ್ದಾರೆ, ಅಮೆರಿಕದಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.